ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬಾಂಗ್ಲಾದೇಶದಲ್ಲಿ ಆಂಟಿ ಇಂಡಿಯಾ ಗಲಾಟೆ ಜೋರಾಗಿದೆಯಲ್ವಾ? ಭಾರತದಲ್ಲೂ ಕೂಡ ಬಾಂಗ್ಲಾದ ವಿರುದ್ಧ ಹಿಂದೂಗಳು ರೊಚ್ಚಿಗೆದ್ದು ಪ್ರೊಟೆಸ್ಟ್ ಎಲ್ಲ ಜೋರಾಗಿದೆಯಲ್ವಾ? ಇದರ ನಡುವೆ ನೋಡಿ, ಬಾಂಗ್ಲಾಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಇದು ಏನು ಮಾಡಿದೆ? ಕಾಂಗ್ರೆಸ್ನ ನಡೆ ಈಗ ಎಲ್ಲರೂ ಕೂಡ ಕಂಗಾಲಾಗುವಂತೆ ಮಾಡ್ತಾ ಇದೆ. ಬಲು ಅಚ್ಚರಿಯ ನಡೆ ಕಾಂಗ್ರೆಸ್ನಿಂದ. ರಾಹುಲ್ ಗಾಂಧಿ ಅವ್ರಿಗೂ ಶಾಕು. ಇದರ ನಡುವೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗಾಗಲೇ ಹಲವಾರು ವರದಿಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಬಾಂಗ್ಲಾದಲ್ಲಿ ಆಗ್ತಿರುವಂತಹ ಗಲಭೆ, ಭಾರತವನ್ನು ಕೆಣಕ್ತಿರೋ ರೀತಿ, ಇದ್ರ ಹಿಂದೆ ಅಮೆರಿಕ ನಿಂತಿರೋದು, ಪಾಕಿಸ್ತಾನದ ಕೈವಾಡ ಇರೋದು ಎಲ್ಲ ಗೊತ್ತಿರೋದೆ. ಇದಿಷ್ಟು ಸಂಚು ಬಟಾ ಬಯಲಾಗಿದೆ, ಜಗತ್ತಿನ ಮುಂದೆ ಇದು ತೆರೆದುಕೊಂಡಿದೆ. ಸರಿ, ಈಗ ಅಲ್ಲಿ ಬಾಂಗ್ಲಾದಲ್ಲಿ ಹಿಂದೂ ಯುವಕನ ಸಾವಾಯಿತು, ಲಿಂಚಿಂಗ್ ನಡೀತು, ಸಿಕ್ಕಾಪಟ್ಟೆ ಈಗ ಆಕ್ರೋಶ ಸಿಡಿದಿದೆ. ಹಿಂದೂ ಸಾವು ಈ ರೀತಿ ಬೀದಿಯಲ್ಲಿ ಸುಟ್ಟು ಹಾಕೋ ಪರಿಸ್ಥಿತಿ ಬಂದರೂ ಕೂಡ ಭಾರತದ ಪ್ರಧಾನಿ ಕೈ ಕಟ್ಟು ಕೂತಿದ್ದಾರೆ ಅಂತ ಶುರುವಾಗಿದೆಯಲ್ವಾ ಗಲಾಟೆ. ಇಲ್ಲಿ ನೋಡಿ ಈಗ ಏನು ಹೇಳ್ತಿದ್ದಾರೆ ಕಾಂಗ್ರೆಸ್ನ ಇಬ್ಬರು ಸೀನಿಯರ್ ಟಾಪ್ ಲೀಡರ್ಸ್ ಇವರೆಲ್ಲ. ಆ್ಯಕ್ಚುಲಿ ರಶೀದ್ ಅಲ್ವಿ, ಕಾಂಗ್ರೆಸ್ನ ಹಿರಿಯ ನಾಯಕ, ಬೇಜವಾಬ್ದಾರಿ ಹೇಳಿಕೆ ಕೊಟ್ಟಿದ್ದಾರೆ. ರಶೀದ್ ಅಲ್ವಿ, ಭಾರತ ಬಾಂಗ್ಲಾದಲ್ಲಿ ಎರಡೂ ಕಡೆನೂ ಮೂಲಭೂತವಾದಿ ಸರ್ಕಾರನೇ ಇರೋದು, ಎರಡು ದೇಶಗಳಲ್ಲೂ ಕೂಡ ಇಂಥದ್ದೇ ಘಟನೆಗಳು ಮರುಕಳಿಸ್ತಿರ್ತವೆ. ಬೇಜವಾಬ್ದಾರಿ ಹೇಳಿಕೆ ನೋಡಿ, ಎಂಥ ಹೇಳಿಕೆ! ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ, ಇಲ್ಲೂ ಕೂಡ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ. ಸೊ ಇಲ್ಲಾಗ್ತಿರೋದಕ್ಕೆ ಮಿರರ್ ಅದು ಬಾಂಗ್ಲಾದಲ್ಲಿ ಆಗ್ತಿರೋದು ಅನ್ನೋ ರೀತಿಯಲ್ಲಿ ಅತ್ಯಂತ ಬೇಜವಾಬ್ದಾರಿ ಹೇಳಿಕೆ ಕೊಟ್ಟಿರೋದು ಇವರೊಬ್ಬರೇ ಅಲ್ಲ. ದಿಗ್ವಿಜಯ್ ಸಿಂಗ್ ಕೂಡ ಅದನ್ನೇ ಹೇಳ್ತಿದ್ದಾರೆ. ಬಾಂಗ್ಲಾದೇಶದಲ್ಲಿರುವಂಥ ಸಿಚುವೇಶನ್ನು ಮಿರರ್ ತೋರಿಸ್ತಾ ಇದೆ ಭಾರತಕ್ಕೆ. ಅಂದರೆ ಅಲ್ಲಿರೋದು ಇಲ್ಲಿರೋದು ಎರಡೂ ಒಂದೇ, ಅದು ಎರಡೂ ಪ್ರತಿಬಿಂಬಗಳು, ಭಾರತದಲ್ಲಿ ಆಗ್ತಿರೋದು ಮತ್ತು ಬಾಂಗ್ಲಾದಲ್ಲಿ ಆಗ್ತಿರೋದು ಅಂತ ದಿಗ್ವಿಜಯ್ ಸಿಂಗ್ ಹೇಳ್ತಾರೆ. ಏನು ಮಾಡ್ತಿದ್ದಾರೆ ಕಾಂಗ್ರೆಸ್ನವರು ಹಾಗಾದರೆ? ಇಂಥ ಮಾತನ್ನು ಆಡ್ತಿದ್ದಾರಲ್ಲ. ಮೋದಿ ಏನೂ ಮಾಡ್ತಿಲ್ಲ, ಕೈ ಕಟ್ಟು ಕೂತಿದ್ದಾರೆ, ಕೈಲಾಗಲ್ಲ ಇವ್ರಿಗೆ ಅಂತ ಒಂದು ಕಡೆ. ಮತ್ತೊಂದು ಕಡೆ ಬಾಂಗ್ಲಾದೇಶದ ಪರಿಸ್ಥಿತಿ ಬೇರೆ ಅಲ್ಲ, ಭಾರತದ ಬೇರೆ ಅಲ್ಲ ಅಂತ ಇನ್ನೊಂದು ಕಡೆ. ಎಂಥ ಶೇಮ್ ಅಲ್ವ ಭಾರತದ ಬಗ್ಗೆ ಇಂಥ ಮಾತುಗಳನ್ನು ಆಡೋದಕ್ಕೆ. ಈಗ ರಾಹುಲ್ ಗಾಂಧಿ ಅವ್ರ ಬಗ್ಗೆನೇ ಮೊದಲೇ ಆಕ್ರೋಶ ಸಿಡಿದಿದೆ. ವಿದೇಶದಲ್ಲಿ ಹೋಗಿ ಭಾರತದ ಅವಹೇಳನ, ಇಲ್ಲಿನ ಎಲೆಕ್ಷನ್ ಸಿಸ್ಟಮನ್ನು ವಿದೇಶದಲ್ಲಿ ಅವಹೇಳನ ಮಾಡಿ ಬಂದಿದ್ದಾರೆ ಅಂತ. ಪ್ರಜಾಪ್ರಭುತ್ವ, ಸಂವಿಧಾನ ಎಲ್ಲ ಕೊಲ್ಯಾಪ್ಸ್ ಆಗ್ತಿದೆ ಮೋದಿ ಅವಧಿಯಲ್ಲಿ ಅಂತ ಭಾರತದ ವಿರುದ್ಧನೇ ಅವಹೇಳನ ಮಾಡಿದ್ದಾರೆ ಅನ್ನೋ ಆಕ್ರೋಶ, BJP ಆಕ್ರೋಶ ಎತ್ತಿರೋದು ನೋಡ್ತಿದ್ವಿ. ಅದರ ನಡುವೆ ಈಗ ಭಾರತ ಬಾಂಗ್ಲಾ ಎರಡೂ ಒಂದೇ ಅಂತಿದ್ದಾರಲ್ಲ ಇವರು. ಏನು ಹೇಳ್ಬೇಕು ಇವ್ರಿಗೆ? ಇದ್ರ ನಡುವೆ ನೋಡಿ, ಪ್ರಿಯಾಂಕಾ ವಾದ್ರಾ ಅವರನ್ನು PM ಮಾಡಿ ಅವ್ರು ತೋರಿಸ್ತಾರೆ ನಿಮಗೆ ಹೆಂಗೆ ರಿಟ್ಯಾಲಿಯೇಟ್ ಮಾಡಬೇಕು ಅನ್ನೋದನ್ನು. ಇಂದಿರಾ ಗಾಂಧಿ ಅವರ ದಿಟ್ಟ ಮೊಮ್ಮಗಳು ಅವರು, ಅವರ ರಕ್ತ ಹಂಚ್ಕೊಂಡು ಹುಟ್ಟಿರೋರು, ಅವ್ರು ತೋರಿಸ್ತಾರೆ ಅನ್ನೋ ಮೂಲಕ ರಾಹುಲ್ ಗಾಂಧಿಯವರು ಬೇಡ ಅಂತ ಕೂಗು ಬೇರೆ ಇದ್ದಕ್ಕಿದ್ದಂತೆ ಎದ್ದು ಬಿಟ್ಟಿದೆ. ಇವರ ಪತಿ ವಾದ್ರಾ, ಹೌದು, ಎಲ್ಲ ಕಡೆಯಿಂದ ಪ್ರಿಯಾಂಕಾ ವಾದ್ರಾಗೆ ಡಿಮ್ಯಾಂಡ್ ಇದೆ, ಅವರೇ ಬರಬೇಕು ಅನ್ನುವಂಥ ಕೂಗು ಕೇಳಿ ಬರ್ತಿದೆ. ಸರಿಯಾದ ಸಮಯ ಬರುತ್ತೆ ಅನ್ನೋ ರೀತಿಯಲ್ಲಿ ಅವರು ಆನ್ಸರ್ ಮಾಡಿದ್ದಾರೆ. ಪ್ರಿಯಾಂಕಾ ಗಾಂಧಿಗೆ ಎಂಟ್ರಿ ಕೊಡಬೇಕು, ಅವ್ರು ಇದ್ದಿದ್ರೆ ಹೆಂಗೆ ರಿಟ್ಯಾಲಿಯೇಟ್ ಮಾಡ್ತಿದ್ರು, ಮೋದಿ ಕೈ ಕಟ್ಟು ಕೂತಿದ್ದಾರೆ ಅಂತ ಕಾಂಗ್ರೆಸ್ಸಿಗರು ಕೆಲವರೆಲ್ಲ ಧ್ವನಿ ಎತ್ತಿದ್ರು. ರಾಹುಲ್ ಗಾಂಧಿಗೂ ಶಾಕು, ಮತ್ತು ದೇಶದ ಬಗ್ಗೆ ಇಂಥ ಅವಹೇಳನ. ನಿನ್ನೆ ಅಷ್ಟೇ ಮೋದಿ ಅವರು ಏನೂ ಮಾಡ್ತಿಲ್ಲ ಅನ್ನೋ ರೀತಿಯಲ್ಲಿ ಪ್ರಿಯಾಂಕಾ ಗಾಂಧಿ ಕೂಡ ಆಕ್ರೋಶಭರಿತರಾಗಿ ಗುಡುಗಿದ್ರು. ಹಿಂದೂಗಳ ಮಾರಣ ಹೋಮ ಆಗ್ತಿದೆ ಬಾಂಗ್ಲಾದಲ್ಲಿ, ಏನು ಮಾಡ್ತಿದ್ದಾರೆ ಸರ್ಕಾರ, ತಕ್ಷಣ ಕ್ರಮ ಕೈಗೊಳ್ಳಬೇಕು, ರಕ್ಷಣೆಗೆ ಧಾವಿಸಬೇಕು ಅಂತೆಲ್ಲ ಹೇಳಿದರು. ಈಗ ಆಶ್ಚರ್ಯ ಏನಂದರೆ, ಕಾಂಗ್ರೆಸ್ಸು ಭಾರತದ ಒಳಗೆ ಉಗ್ರರು ನುಗ್ಗಿ ಇಲ್ಲಿ ನೂರಾರು ಜನರನ್ನು ಕೊಂದು ಬಿಸಾಕಿದ 26/11 ಅಟ್ಯಾಕಲ್ಲಿ ಏನೂ ಮಾಡಲಿಲ್ಲ ಅನ್ನೋದು ನಾವು ಹೇಳಿಲ್ಲ, BJP ಅವರಲ್ಲ, ಕಾಂಗ್ರೆಸ್ನ ಸೀನಿಯರ್ ಮೋಸ್ಟ್ ಲೀಡರ್ ಚಿದಂಬರಂ ಅವರು, ಮಾಜಿ ಮಿನಿಸ್ಟರು, ಟಾಪ್ ಲೀಡರ್ ಅವರು ಕಾಂಗ್ರೆಸ್ನಲ್ಲಿ, ಅವರೇ ಹೇಳಿದ್ರು. ಹೌದು, ನಮಗೂ ರಿಟ್ಯಾಲಿಯೇಷನ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು, ರಕ್ತ ಕುದೀತಾ ಇತ್ತು ಅಷ್ಟು ಜನರನ್ನು ಕಳ್ಕೊಂಡು. ಆದರೆ ಮನಮೋಹನ್ ಸಿಂಗ್ ಅವರು PM ಆಗಿದ್ದಾಗ ನಾವು ಹೋಗಿ ಹೇಳಿದ್ರೆ ಕೇಳಲಿಲ್ಲ, ಅಮೇರಿಕಾದ ಸೂಚನೆಯಂತೆ ಭಾರತ ಸರ್ಕಾರ ಅವತ್ತು ನಡ್ಕೊಳ್ತು ಅಂತ ಒಪ್ಪಿಕೊಂಡಿದ್ದಾರೆ. ಸೊ ಅಮೆರಿಕದ ಮಾತು ಕೇಳ್ಕೊಂಡು ನಾವು ಮಂಡಿ ಉರಿದ್ವಿ ಅಂತ ನಾವಲ್ಲ, ಚಿದಂಬರಂ ಅವರು ಹೇಳಿದ್ದಾರೆ. ಭಾರತದ ಒಳಗಡೆ ನುಗ್ಗಿ ಇಂಥ ಕೃತ್ಯ ಮಾಡಿದಾಗ ಒಂದೇ ಒಂದು ರಿಯಾಕ್ಷನ್ ಇಲ್ಲ ಈ ಕಡೆಯಿಂದ. ಆದರೆ ಈಗ ಬಾಂಗ್ಲಾದಲ್ಲಿ ಹಿಂದೂ ಯುವಕನ ಹತ್ಯೆಯಾಗಿದೆ, ಅದು ಖಂಡನೀಯ, ಮತ್ತು ಅದಕ್ಕೆ ಭಾರತ ತಕ್ಕ ಶಾಸ್ತಿ ಮಾಡುತ್ತೆ, ಡೌಟೇ ಇಲ್ಲ.
ಆದರೆ ಇದು ಭಾರತವನ್ನು ಕೆರಳಿಸಿ ಯುದ್ಧಕ್ಕೆ ಕರೆಯೋಕೆ ಮಾಡಿರೋದು. ಯುದ್ಧ ಮಾಡಿದ್ರೆ ಅಮೆರಿಕ ಅಲ್ಲಿ ಎಂಟ್ರಿ ಕೊಡುತ್ತೆ ಅನ್ನೋದು ಕೂಡ ಅಷ್ಟೇ ಸ್ಪಷ್ಟ. ನಮ್ಮ ದೇಶ ಅಭಿವೃದ್ಧಿ ಹೊಂದುತ್ತಿರೋದನ್ನ ಸ್ಟಾಪ್ ಮಾಡಬೇಕು, ಬ್ರೇಕ್ ಹಾಕಬೇಕು ಅಂತಾನೆ ಈ ಒಂದು ಸಂಚು ರೆಡಿ ಆಗಿರೋದು ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಹಾಗಾಗಿ ಇದನ್ನು ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು, ಅಥವಾ ಪ್ರತಿಪಕ್ಷಗಳು ಹೇಳೋದು ಅಂತ ಈಗ ಎಗರೆ ಓಡಬೇಕು. ದೇಶದ ಅಭಿವೃದ್ಧಿಯನ್ನ ಹಾಳಾಗದಂತ ನೋಡ್ಕೊಳ್ತಾನೆ ಪ್ಲಾನ್ ಮಾಡಬೇಕಾಗಿರೋದು. ಅದಕ್ಕೆ ಅಲ್ವಾ ಅಲ್ಲಿ ವಿದೇಶಾಂಗ ನೀತಿ ಜಾಣ್ಮೆಯಿಂದ ರೂಪಿಸಬೇಕಾಗಿರೋದು. ಇಂಥ ಸಂಚು ಎಷ್ಟು ನಡೆದಿಲ್ಲ ಭಾರತದ ವಿರುದ್ಧ. ಫಸ್ಟ್ ಕೆನಡಾ ಆಯಿತು, ಕೆನಡಾ ಖಲಿಸ್ತಾನಿ ಮತ್ತೊಂದು ಅಂದ್ಕೊಂಡು ಭಾರತ ಮಂಡಿ ಊರಿಸ್ಬಿಡ್ತೀವಿ ಅಂತ ನೋಡಿದ್ರು, ಕಡೆಗೆ ಅವ್ರು ಈಗ ನಮ್ಮ ಜೊತೆ ಕೈ ಕುಲುಕಿದ್ದಾರೆ. ಕೆನಡಾವನ್ನು ಬಗ್ಗಿಸ್ತು ಭಾರತ. ನೋಡಿ, ಅಲ್ಲಿ ಹೋದ ವರ್ಷ ಅಲ್ಲೇ ಹಿಂದೂಗಳ ಮೇಲೆ ದೌರ್ಜನ್ಯ, ಭಾರತದ ವಿರುದ್ಧ ಆಕ್ರೋಶ ಎಲ್ಲ ನಡೆದಿತ್ತು. ಈಗ ಕೆನಡಾದ ಸಂಸತ್ತಲ್ಲಿ ಭಾರತ ವಿಚಾರದಲ್ಲಿ, ಅಂದರೆ ಈ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯದ ವಿಚಾರ ಎತ್ಕೊಂಡು, ಅಂದರೆ ನಾವಾದರೂ ಮಾತಾಡ್ತಿದ್ದೀವಿ, ಮೋದಿ ಮಾತಾಡ್ತಿಲ್ಲ ಅನ್ನೋ ಥರ ಕೆನಡಾ ಸಂಸತ್ನಲ್ಲಿ ಪ್ರತಿಧ್ವನಿಸಿದೆ ವಿಚಾರ. ಅಲ್ಲೇನಾಗಿತ್ತು ಹೋದ ವರ್ಷ ಅನ್ನೋದು ನೆನಪಿದೆ ನಮಗೆ. ಮಾತಾಡ್ತಿರೋರು ಯಾರು ನೋಡಿ, ಈಗ ಮೋದಿ ಏನು ಮಾಡ್ತಿಲ್ಲ ಅಂತ ಬೆರಳು ತೋರಿಸ್ತಿರೋರ ಕಥೆ ನೋಡ್ಕೊಳ್ಳಿ ಫಸ್ಟು. ಸೊ ಈಗ ಭಾರತ ಏನು ಮಾಡಬೇಕು ಅದನ್ನು ಮಾಡುತ್ತೆ. ಸೇನೆ ಹೋಗಿಲ್ಲ ಇನ್ನು ಅಂದಿದ್ದಕ್ಕೆ ತ್ರಿಪುರಾ CM ಒಂದೇ ಮಾತು ಹೇಳಿದ್ರು, ಒಂದು ಬಟನ್ ಸಾಕು ಧ್ವಂಸ ಮಾಡೋಕ್ಕೆ ಪಾಕಿಸ್ತಾನನ. ಸೇನೆ ಎಷ್ಟು ಜನ ಇದ್ದಾರೆ ಅಂತಲ್ಲ, ಈಗ ಯುದ್ಧ ನಡೆಯಲ್ಲ. ಭಾರತ ಇವತ್ತು ಮೋದಿ ಸೇಫ್ ಹ್ಯಾಂಡ್ಸಲ್ಲಿದೆ ಅನ್ನೋ ಉತ್ತರವನ್ನು BJP ಕೊಡ್ತು. ತ್ರಿಪುರಾದ ಬಾರ್ಡ್ರಿಗೆ ನಮ್ಮ 1971 ಯುದ್ಧ ಮಾಡಿದ್ದ ಅದೇ ಬೆಟಾಲಿಯನ್ ಆರ್ಮಿ ಹೋಗಿ ನಿಂತಿದೆ. ಮಿಜೋರಾಮಲ್ಲಿ ರೆಡಿಯಾಗಿದೆ, ಭೂಗತ ಶಸ್ತ್ರಾಗಾರ ರೆಡಿಯಾಗಿದೆ, ತುಂಬ ತಯಾರಿಗಳಾಗ್ತಿವೆ. ಹಾಗಂತ ಭಾರತಕ್ಕೆ ಏನು ಬೇಕೋ ಅದನ್ನು ಮಾಡಬೇಕಾಗತ್ತೆ. ಶತ್ರುಗಳಿಗೆ ಏನು ಬೇಕೋ ಅದನ್ನು ನಾವು ಮಾಡೋಕ್ಕಾಗಲ್ಲ. ಶತ್ರುಗಳು ಬಯಸ್ತಿರೋದನ್ನು ಬೆಳ್ಳಿ ಬಟ್ಟಲಲ್ಲಿ ಇಟ್ಟು ಅವ್ರಿಗೆ ಕೊಟ್ಟರೆ ಅವರು ಖುಷಿಯಾಗಿರ್ತಾರೆ. ಅವ್ರಿಗೆ ಬೇಕಾಗಿದ್ದನ್ನಲ್ಲ, ನಮ್ಮ ಹಿತಕ್ಕೆ ಬೇಕಾಗಿದ್ದನ್ನು ನಾವು ಮಾಡಬೇಕು ಅಂದರೆ ತಾಳ್ಮೆಯಿಂದಲೇ ಹೆಜ್ಜೆ ಇಡಬೇಕಾಗಿದೆ. ನೋಡಿ ಎಂತೆಂಥ ಮಾತಾಡ್ತಿದ್ದಾರೆ ಅಂತ ಕಾಂಗ್ರೆಸ್ನವರು. ಆ ದೇಶ ಬೇರೆ ಅಲ್ಲ, ಈ ದೇಶ ಬೇರೆ ಅಲ್ಲ, ಮಿರರ್ ಅದು, ಎರಡು ಇಮೇಜಸ್ಸು ಒಂದೇ ಥರ ಆಗ್ತಿದೆ ಅಂತ ಮಾತಾಡ್ತಿರುವಂಥ ಕೈ ನಾಯಕರ ಮೇಲೆ ಆ್ಯಕ್ಷನ್ ತಗೊಳ್ಬೇಕಿತ್ತು ಕಾಂಗ್ರೆಸ್ಸು. ಈಗ ಪ್ರಿಯಾಂಕಾ ಗಾಂಧಿ ಅವರೇನೋ ಹಿಂದೂಗಳನ್ನು ರಕ್ಷಿಸಿ ಅಂತಾರೆ, ಒಳ್ಳೆ ಕಾಳಜಿ ಕಾಣ್ತಿದೆ. ಬಟ್ ಈ ಥರ ಮಾತಾಡಿದವ್ರ ಮೇಲೆ ಯಾಕೆ ಕಾಂಗ್ರೆಸ್ ಆ್ಯಕ್ಷನ್ ತಗೊಳ್ತಿಲ್ಲ? ಸೊ ಪ್ರಿಯಾಂಕಾ ಗಾಂಧಿಯವರು ಆಡಿದ ಮಾತಿನ ಉದ್ದೇಶ ಒಳ್ಳೇದಾಗಿದ್ರು, ರಾಂಗ್ ಆಗಿ ಮೆಸೇಜ್ ಹೋಗಲ್ವಾ? ಇವರು ಮೋದಿ ಕೆರಳಿಸೋಕ್ಕೋಸ್ಕರ ಹಿಂಗೆ ಹೇಳ್ತಿದ್ದಾರೆ, ಇವರು ಪ್ರತಿಪಕ್ಷವಾಗಷ್ಟೇ ನೋಡ್ತಿದ್ದಾರೆ, ಭಾರತೀಯರಾಗಿ ನೋಡ್ತಿಲ್ಲ ಅನ್ನೋ ಥರ ಆಗಲ್ವಾ ಇವ್ರ ಮೇಲೆ ಆ್ಯಕ್ಷನ್ ತಗೊಳ್ಳದೆ ಇದ್ರೆ ನೀವು? ಈ ಥರದ ಚರ್ಚೆ, ಆಕ್ರೋಶ ಸಿಡ್ದಿರೋದೀಗ. ಅಮೆರಿಕ ಬಯಸ್ತಿರೋದು ಇಷ್ಟೇ, ಬಾಂಗ್ಲಾದಲ್ಲಿ ತನ್ನ ಅಸ್ತಿತ್ವ ಸ್ಥಾಪಿಸಬೇಕು. ಅದಕ್ಕೆ ಬಾಂಗ್ಲಾ ಒಪ್ಪಿಕೊಡ್ತಿಲ್ಲ, ಫಾರಿನ್ ಇಂಟರ್ವೆನ್ಷನ್ ಬೇಡ ನಮಗೆ ಅಂತ ಆಲ್ರೆಡಿ ತುಂಬ ಪ್ರೊಟೆಸ್ಟಲ್ಲಿ ಆಗೋಗಿದೆ. ಹಾಗಾಗಿ ಭಾರತ ಅಟ್ಯಾಕ್ ಮಾಡಬೇಕು, ಪ್ರೊಟೆಕ್ಟ್ ಮಾಡ್ತೀನಿ ಅಂತ ಭಾರತ ವಿರುದ್ಧ ಚೀನಾಗೂ ಅಷ್ಟೇ. ಭಾರತ ಚೀನಾದ ಕಾಮನ್ ಪಾಯಿಂಟ್ ಆಗುತ್ತೆ ಇದು. ಬಾಂಗ್ಲಾದಲ್ಲಿ ಬಂದು ಕೂತು ಬಿಟ್ರೆ ಅಮೆರಿಕ ಅಲ್ಲಿ ಸೇನಾ ನೆಲೆಯನ್ನು ಸ್ಥಾಪಿಸಬೇಕು. ಈಗ ಅಫ್ಘಾನಿಸ್ತಾನದಲ್ಲಿ ಟ್ರೈ ಮಾಡಿದ್ರು, ಆಗಲಿಲ್ಲ. ಅಫ್ಘಾನಿಸ್ತಾನದ ವಿಚಾರದಲ್ಲಿ ಭಾರತ ಊಹೆ ಮಾಡದಂಥ ಟ್ವಿಸ್ಟ್ ಇಡ್ತು. ಈಗ ಅಫ್ಘಾನಿಸ್ತಾನ ಭಾರತ ಜೊತೆಗೆ ಕೈ ಕುಲುಕಿದೆ. ಅಫ್ಘಾನಿಸ್ತಾನ ತಾಲಿಬಾನಿಗಳ ಜೊತೆ ಭಾರತ ಹೆಂಗೆ ಫ್ರೆಂಡ್ಶಿಪ್ ಮಾಡಿದೆ, ಇದೆ ರಾಜತಾಂತ್ರಿಕತೆ, ವಿದೇಶಾಂಗ ಚತುರತೆ ಅಂತ ಕರೆಯೋದು. ಸೊ ಅವರು ಎಲ್ಲ ಲೆಕ್ಕಾಚಾರಗಳನ್ನು ತಲೆ ಕೆಳಗೆ ಮಾಡಿಕೊಂಡು ವಿವಿಧ ದೇಶಗಳಲ್ಲಿ, ಮಾಲ್ಡೀವ್ಸ್ ಇರಬಹುದು, ಅಫ್ಘಾನಿಸ್ತಾನ ಇರಬಹುದು, ನೇಪಾಳ ಇರಬಹುದು, ಕೆನಡಾ ಇರ್ಬೋದು, ಎಲ್ಲ ಮಾಡಿದ್ದಾಗಿದೆ. ಈಗ ಬಾಂಗ್ಲಾ ಮಾಡಲ್ವಾ? ಹಾಗಾದರೆ ನಮ್ಮ ನೇಬರಲ್ಲಿರೋ ಒಂದು ಪುಟ್ಟ ರಾಷ್ಟ್ರ ಬಾಂಗ್ಲಾ ಭಾರತಕ್ಕೆ ಯಾವ ಲೆಕ್ಕ ಇಲ್ಲ. ಆದರೆ ಅದರ ಮುಂದಿನ ಪರಿಣಾಮ ಯೋಚನೆ ಮಾಡಿ ಹೆಜ್ಜೆ ಇಡಬೇಕಾಗಿದೆ. ಪಾಕಿಸ್ತಾನದ ಹತ್ರನೂ ಏನೂ ಮಾಡೋಕ್ಕಾಗಿಲ್ಲ ಭಾರತಕ್ಕೆ. ಇನ್ನು ಬಾಂಗ್ಲಾ ಏನಾದರೂ ಮಾಡಿಬಿಡುತ್ತಾ ಭಾರತಕ್ಕೆ? ಆದರೆ ಮಾಡೋಕ್ಕೆ ಬಯಸ್ತಾ ಇರೋದು ಇಷ್ಟೇ, ಭಾರತ ಕೆರಳಬೇಕು ಅಂತ. ಸೊ ಆ ನಿಟ್ಟಿನಲ್ಲಿ ಭಾರತ ತಕ್ಕ ಉತ್ತರ ಕೊಡುತ್ತೆ, ಅದಕ್ಕೆ ತಯಾರಿನೂ ಆಗಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.